ನಮಸ್ಕಾರ. ನಾನು ಸಿಗ್ಲಿ ಬುಷ. ಇವತ್ತು ಬಿ ಜೆ ಪಿ ಸರ್ಕಾರದ ಕರ್ನಾಟಕ ಬಿ ಜೆ ಪಿ ವಿರೋಧ ಪಕ್ಷದ ಹಾಗೂ ಅಧ್ಯಕ್ಷರಲ್ಲಿ ಈ ಸಿಗ್ಲಿ ಭೂಷಣ್ ಮನವಿ ಏನಪ್ಪ ಅಂದರೆ, ಇವತ್ತು ರಾಹುಲ್ ಗಾಂಧಿಯವರು ಮತ್ತು ಕರ್ನಾಟಕದ ಕಾಂಗ್ರೆಸ್ ಪಕ್ಷದವರು ಹಿಂದಿನ ಚುನಾವಣೆಯಲ್ಲಿ ಗೋಲ್ಮಾಲ್ ನಡೆದೈತಿ ಅಂತಂದು ಬಿ ಜೆ ಪಿ ಮೇಲೆ ಆರೋಪ ಹೊರಿಸಿದಾಗ ವಿಜೇಂದ್ರ ಅವರು ಮತ್ತು ಇನ್ನೂ ಸಿ ಟಿ ರವಿ ಅಂಥವರು ಕಿಲಾಡಿಗಳು ಪ್ರಶ್ನೆ ಮಾಡಿದ್ದಾರೆ. ಈಗ ಯಾರಿಗೆ? ಸಿದ್ದರಾಮಯ್ಯವ್ರಿಗೂ ಮತ್ತು ರಾಹುಲ್ ಗಾಂಧಿಯವ್ರಿಗೆ ಏನಂತ ಬಿ ಜೆ ಪಿಯಿಂದ ಚುನಾವಣೆ ಸಂದರ್ಭದಲ್ಲಿ ಗೋಲ್ಮಾಲ್ ನಡೆದಿದ್ದ ಕರೆ ಆಗಿದ್ದರೆ ನಾವು ಗೆದ್ದು ಬರ್ತಿದ್ವಿ, ಆದರೆ ನೀವು 136 ಸೀಟ್ ಗೆದ್ದೀರಿ ಅಂದರೆ ನಿಮ್ಮ ಪಕ್ಷದಲ್ಲಿ ಗೋಲ್ಮಾಲ್ ನಡೆದೈತಿ, ಅದಕ್ಕೆ ಉತ್ತರ ಕೊಡ್ಬೇಕು ನೀವು ಅಂತಂದು ವಿರೋಧ ಪಕ್ಷದವರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ. ಇದಕ್ಕೆ ಉತ್ತರ ಇವ್ರ ಕಡೆಯಿಂದ ಹೇಳೋಕ್ಕಾಗ್ತಾಯಿಲ್ಲ. ನಾನು ಹೇಳ್ತೀನಿ ಕೇಳು. ಯಾಕೆ ಬಿ ಜೆ ಪಿ ಪಕ್ಷ ನೆಲ ಕಚ್ಚಿತು, 136 ಸೀಟು ಕಾಂಗ್ರೆಸ್ ಗೆದ್ದಿತು ಅಂದರೆ, ಹಿಂದೆ ನಡೆದುಕೊಂಡಂಥ ಬಿ ಜೆ ಪಿ ಪಕ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳಾಗಿ ಆ ಸಮಯನ ನಿಮಗೆ 5 ವರ್ಷ ಮುಕ್ತಾಯ ಮಾಡೋಕ್ಕನ ಸುಸ್ತಾಗಿ ಡೆಪ್ಯೂಟಿ ಮುಖ್ಯಮಂತ್ರಿಗಳಾಗಿದಂಥ ಇತಿಹಾಸನ ಕರ್ನಾಟಕ ಜನರು ನೋಡಿ ಬೇಜಾರಾದರು. ನೀವು ಎಷ್ಟೋ ದುಡ್ಡು ಸುರಿದ್ರಿ, ನರೇಂದ್ರ ಮೋದಿಯವ್ರ ಹೆಸರು ಇಟ್ಟುಕೊಂಡು ಎಷ್ಟೋ ಗೋಲ್ಮಾಲ್ ಮಾಡಿದ್ರಿ, ಆದರೂ ಜನ ಅದನ್ನು ಯಾವುದಕ್ಕೂ ಆಸೆ ಪಡ್ದಂಗೆನ ತಿಂದ್ಕೊಂಡು ಇವತ್ತು ಕಾಂಗ್ರೆಸ್ಗೆ ಓಟ್ ಹಾಕಿದ್ದು ಸತ್ಯ ಅನ್ನೋದನ್ನು ಬಿ ಜೆ ಪಿಯವರು ಮರಿಬಾರ್ದು. ಕಾಂಗ್ರೆಸ್ ಪಕ್ಷ ಗೋಲ್ಮಾಲ್ದಿಂದ 136 ಸೀಟ್ ಗೆದ್ದಿಲ್ಲ. ನೀವು ಕೊಟ್ಟಂಥ ದುರಾಡಳಿತ ಕಂಡು ನೀವು ಮಾಡಿದಂಥ ಗೋಲ್ಮಾಲ್ದಿಂದ ಬಿ ಜೆ ಪಿ ಗೆಲ್ಲಿಸ್ಬೇಕು ಅಂತಂದು ಆಸೆ ಇಟ್ಕೊಂಡಿದ್ದು ಜನರು ಅರ್ಥ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಬಿದ್ದಂಥ ಕಾಂಗ್ರೆಸ್ ಪಕ್ಷನ ಎತ್ತಿ ಹಿಡಿದು ಜನ ನಿಂದಿಸಿದ್ದಾರೆ. ಆದರೆ 10 ರೂಪಾಯಿ ಅವರಿಂದ ತಗೊಂಡು ಕಾಂಗ್ರೆಸ್ ಪಕ್ಷನ ಸಿದ್ದರಾಮಯ್ಯವ್ರನ್ನ ಗೆಲ್ಲಿಸಿಲ್ಲ ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತೈತಿ. ನೀವು ಬೊಗಳೋ ನಾಯಿಗಳು ಅನ್ನೋದು ಗೊತ್ತೈತಿ. ನೀವು ಬೊಗಳ್ತಾ ಇರಿ, ಮುಂದೆ ನೀವು ಉತ್ತರ ಕೊಡಬೇಕಾಗುತ್ತೆ. ನಿಮ್ಮ ತಂದೆಯವರು 4 ಸಲ ಸಿ ಎಮ್ ಆದ್ರೂ ಸಿದ್ದರಾಮಯ್ಯವ್ರು ಸಾಧನೆ ಮಾಡೋಕ್ಕಾಗಲಿಲ್ಲ. 3 ಸಲ ಪಿ ಎಮ್ ಆದ್ರೂ ನರೇಂದ್ರ ಮೋದಿಯವರು ಇಂದಿರಾ ಗಾಂಧಿಯವರು ರೆಕಾರ್ಡ್ ಮುರಿದ್ರು ಹೊರತು ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ನರೇಂದ್ರ ಮೋದಿಯವ್ರ ಕಡೆಯಿಂದ ಆಗಲಿಲ್ಲ. ಪ್ರಹ್ಲಾದ್ ಜೋಶಿಯವರು ಹೇಳಿದ್ರು ಹಿಂದೆ, ನರೇಂದ್ರ ಮೋದಿಯವರು ಏನು ಬಳೆ ತೊಟ್ಕೊಂಡಾರನು ಅಂತ ಕೇಳಿದ್ರು. ಬಳೆ ತೊಟ್ಕೊಂಡಂಥ ಇಂದಿರಾ ಗಾಂಧಿ ತಾಯಿ ಅಂತ ಆ ಆಡಳಿತ ನರೇಂದ್ರ ಮೋದಿಯವರಿಗೆ ಕೊಡೋಕ್ಕಾಗಲಿಲ್ಲ ಅನ್ನೋಕ್ಕೆ 199ರಷ್ಟು ಇಂದಿರಾ ಗಾಂಧಿಯವರಿಗೆ ಫಾಲೋವರ್ಸ್ ಬೀಳ್ತಾರೆ ಹೊರತು ನರೇಂದ್ರ ಮೋದಿಯವ್ರಿಗೆ ಬೀಳಲ್ಲ ಅನ್ನೋದು ಇಡೀ 130 ಕೋಟಿ ಪ್ರಜೆಗಳಿಗೆ ಗೊತ್ತು. ಇದು ಸಿಗ್ಲಿ ಬಸ್ಸನ ಗತ್ತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.